ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಯಾವ ರೀತಿ ಕೊಲೆಯಾದನೋ ಅದೇ ರೀತಿಯ ಕೊಲೆ ಕೇಸೊಂದು ಕಲಬುರಗಿಯಲ್ಲಿ ಬೆಳಕಿಗೆ ಬಂದಿದೆ. ರಾಘವೇಂದ್ರ ನಾಯ್ಕ್ ಅನ್ನುವಂಥ ಯುವಕನನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಲಾಗಿದೆ. ಅಶ್ವಿನಿ ಅನ್ನೋ ಮಹಿಳೆಗೆ ರಾಘವೇಂದ್ರ ಕಿರುಕುಳ ಕೊಡ್ತಿದ್ದ ಅನ್ನೋ ಆರೋಪದ ಮೇಲೆ ಗುರುರಾಜ್ ಮತ್ತು ಲಕ್ಷ್ಮೀಕಾಂತ್ ಎಂಬುವರು ಸೇರಿ ಕೊಲೆ ಮಾಡಿರೋದು. ಅಶ್ವಿನಿಯ ಮಾತಿನಂತೆ ರಾಘವೇಂದ್ರನನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ದಾರೆ. ಕಿಡ್ನಾಪ್ ಮಾಡಿ ಕೃಷ್ಣನಗರದ ಸ್ಮಶಾನಕ್ಕೆ ಕರೆದೊಯ್ದು ಹಿಗ್ಗಾಮುಗ್ಗಾ ಹಲ್ಲೆ ಮಾಡಿದ್ದಾರೆ. ರಾಘವೇಂದ್ರ ನಾಯಕ್ ಖಾಸಗಿ ಅಂಗಕ್ಕೆ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ. ಇನ್ನು ಸ್ಮಶಾನಕ್ಕೆ ಆಗಮಿಸಿದಂತಹ ಅಶ್ವಿನಿಯಿಂದಲೂ ಕೂಡ ಆತನ ಮೇಲೆ ಹಲ್ಲೆಯಾಗಿದೆ. ಕೊಲೆ ಮಾಡಿ ಶವವನ್ನು ಕಾರ್ನಲ್ಲಿ ಹಾಕಿ ರಾಯಚೂರು ಕಡೆ ಸಾಗಿಸಿದ್ದಾರೆ. ರಾಯಚೂರಿನ ಶಕ್ತಿನಗರದ ನದಿಗೆ ಶವವನ್ನು ಬಿಸಾಕಿ ಹಂತಕರು ಎಸ್ಕೇಪ್ ಆಗಿದ್ದಾರೆ. ಸದ್ಯ ಸ್ಟೇಷನ್ ಬಜಾರ್ ಪೊಲೀಸರು 3 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಗುರುರಾಜ್, ಅಶ್ವಿನಿ ಮತ್ತು ಲಕ್ಷ್ಮೀಕಾಂತ್ ಬಂಧಿತ ಆರೋಪಿಗಳು. ಅಶ್ವಿನಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿದ್ದ ರಾಘವೇಂದ್ರ ನಾಯ್ಕ ಅನ್ನೋ ಆರೋಪದ ಮೇಲೆ ಆತನನ್ನು ಸ್ಮಶಾನಕ್ಕೆ ಕರೆಸಿಕೊಂಡು, ಅಂದರೆ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದು ಆತನಿಗೆ ಹೊಡೆದು ಕೊಂದು ಮರ್ಮಾಂಗಕ್ಕೆ ತುಳಿದು ಖಾಸಗಿ ಭಾಗಕ್ಕೆ ತುಳಿದು ಹತ್ಯೆ ಮಾಡಿ ಆ ನಂತರ ಮೃತದೇಹವನ್ನು ನದಿಗೆ ಎಸೆದಿದ್ದಾರೆ. ಸದ್ಯ 3 ಕೂಡ ಅರೆಸ್ಟ್ ಮಾಡಲಾಗಿದೆ. ರಾಘವೇಂದ್ರ ನಾಯಕ್ ಅನ್ನುವಂಥ ವ್ಯಕ್ತಿ ಕೊಲೆಯಾದಂಥ ದುರ್ದೈವಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಬಜರಂಗಿ ಫೋನ್ ಸಂಪರ್ಕದಲ್ಲಿ. ಬಜರಂಗಿ ಸಿಮಿಲಾರಿಟಿ ಇದೆ ಅಂತ ಅನ್ಸುತ್ತೆ ದರ್ಶನ್ ಕೇಸಿಗೂ ಇದಕ್ಕೂ. ರಕ್ಷತ್, ಖಂಡಿತವೂ ಕೂಡ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿರ್ತಕ್ಕಂಥ ಏನ್ ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯನ್ನು ಅವನು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಅದೇ ಮಾದರಿಯಲ್ಲಿ ಕಲಬುರಗಿಯಲ್ಲೂ ಕೂಡ ಒಂದು ಕೊಲೆ ನಡೆದಿರ್ತಕ್ಕಂಥ ಘಟನೆ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂತದ್ದು. ಈ ಒಂದು ಪ್ರಕರಣದ ಹಿನ್ನೆಲೆ ನೋಡೋದಾದ್ರೆ ರಾಘವೇಂದ್ರ ನಾಯಕ್ ಅನ್ನುವಂಥವ್ರು ಇಲ್ಲಿ ಸದ್ಯಕ್ಕೆ ಕೊಲೆ ಆಗಿರುವಂತದ್ದು. ರಾಘವೇಂದ್ರ ನಾಯಕ್ ಏನಿದ್ದಾರೆ ಇವರು ಕಲಬುರಗಿ ನಗರದ ಗಣೇಶ್ ನಗರ ಬಡಾವಣೆಯಲ್ಲಿ ವಾಸವಾಗಿರ್ತಾರೆ. ಆದ್ರೆ ಇದೇ ವರ್ಷ ಮಾರ್ಚ್ 12ನೇ ತಾರೀಕು ರಾಘವೇಂದ್ರ ನಾಯಕ್ ಕಾಣೆಯಾಗಿರ್ತಾನೆ. ಅಂದ್ರೆ ಈತ ರಾಘವೇಂದ್ರ ನಾಯಕ್ ಖಾಸಗಿ ಒಂದು ಹೋಟೆಲ್ ನಲ್ಲಿ ಕೆಲಸ ಮಾಡ್ಕೊಂಡು ತನ್ನ ಜೀವನ ಕೂಡ ನಡೆಸ್ತಾ ಇದ್ರೆ 15-20 ದಿನಕ್ಕೆ ತಮ್ಮ ಮನೆಗೆ ಹೋಗುವಂತ ಕೆಲಸ ಮಾಡ್ತಾ ಇದ್ದ. ಹೀಗಾಗಿ ಅವರ ಪತ್ನಿ ಸುರೇಖಾ ಅನ್ನೋದು ಕೂಡ ಯಾವುದೇ ರೀತಿ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಆದ್ರೆ 15-20 ದಿನ ನಂತರದಲ್ಲೂ ಕೂಡ ಗಂಡ ಮನೆಗೆ ಬರದೇ ಇರೋ ಕಾರಣಕ್ಕಾಗಿ ಅವರು ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲು ಮಾಡ್ತಾರೆ. ಪೊಲೀಸ್ ಠಾಣೆ ಪ್ರಕರಣ ದಾಖಲು ಮಾಡಿದ ನಂತರದಲ್ಲಿ ಪೊಲೀಸರು ಅಂದ್ರೆ ಕಲಬುರಗಿಯ ಸ್ಟೇಷನ್ ಬಜಾರ್ ಠಾಣೆ ಪೊಲೀಸರು ಕೂಡ ಒಂದು ತನಿಖೆಗೆ ಇಳಿದ ನಂತರದಲ್ಲಿ ಪೊಲೀಸರಿಗೆ ಇವನು ಮಿಸ್ಸಿಂಗ್ ಏನಾಗಿದೆ, ಕಾಣೆಯಾಗಿದ್ದಾನೆ, ಈತನ ಕೊಲೆ ಆಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗಿರುವಂತದ್ದು. ರಾಘವೇಂದ್ರ ನಾಯಕನನ್ನ ಆತನ ಸ್ನೇಹಿತರು ಮತ್ತೆ ಇನ್ನುಳಿದಿರ್ತಕ್ಕಂಥ ಒಬ್ಬ ಮಹಿಳೆ ಕೂಡ ಇದರಲ್ಲಿ ಆರೋಪಿಯಾಗಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಜನ ಆರೋಪಿಗಳನ್ನು ಬಂಧನ ಮಾಡಲಾಗಿರುವಂತ ಅಂದ್ರೆ ಗುರುರಾಜ್, ಅಶ್ವಿನಿ ಮತ್ತೆ ಲಕ್ಷ್ಮೀಕಾಂತ್ ಅನ್ನುವಂತ 3ರನ್ನ ಸದ್ಯಕ್ಕೆ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕಟ್ಟುವಂತ ಕೆಲಸ ಮಾಡಿದ್ದಾರೆ. ಈ ರಾಘವೇಂದ್ರ ನಾಯಕ್ ಮತ್ತೆ ಅಶ್ವಿನಿ ಮಧ್ಯದಲ್ಲಿ ಅಂದ್ರೆ ಇವರಿಬ್ರು ಎಲ್ಲರೂ ಕೂಡ ಪರಿಚಯಸ್ಥರೇ ಆಗಿರ್ತಾರೆ. ಸುರೇಖಾ ಗಂಡ ರಾಘವೇಂದ್ರ ಏನಿದ್ದಾರೆ, ರಾಘವೇಂದ್ರ ಈತ ಅಶ್ವಿನಿಗೆ ಕಿರುಕುಳ ನೀಡ್ತಾ ಇದ್ದ ಅಂತಂದ್ರೆ ಅವಾಗ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ದ. ಮತ್ತೆ ಇವರೆಲ್ಲ ಜೊತೆಗಿದ್ದ ನಂತರದ ಅಶ್ವಿನಿ ದೂರ ಆಗ್ತಾ ಇರೋ ಕಾರಣಕ್ಕಾಗಿ ರಾಘವೇಂದ್ರ ಈಕೆಗೆ ಕಿರುಕುಳ ಕೊಡ್ತಾ ಇದ್ದ ಅನ್ನುವಂಥದ್ದು ಸದ್ಯಕ್ಕೆ ಇಲ್ಲಿ ಗೊತ್ತಾಗಿರುವಂತದ್ದು. ಆ ಕಾರಣಕ್ಕಾಗಿ ಅಶ್ವಿನಿ ಇನ್ನೊಬ್ಬ ಆಕೆಯ ಸ್ನೇಹಿತ ಗುರುರಾಜ್ ಏನಿದ್ದಾನೆ, ಈ ಆರೋಪಿಯಾಗಿರ್ತಕ್ಕಂಥ ಗುರುರಾಜ್ ಏನಿದ್ದಾನೆ ಆತನಿಗೆ ತಿಳಿಸಿರ್ತಾನೆ. ಹೀಗಾಗಿ ರಾಘವೇಂದ್ರ ಮತ್ತೆ ಗುರುರಾಜ್, ಅಶ್ವಿನಿ ಇವರ ಮಧ್ಯದಲ್ಲಿ ಕೂಡ ಸಾಕಷ್ಟು ಬಾರಿ ಜಗಳ ಆಗುತ್ತೆ. ಆದ್ರೂ ಕೂಡ ರಾಘವೇಂದ್ರ ಅಶ್ವಿನಿ ದೂರ ಆಗ್ತಾ ಇದ್ದಾಳೆ ಅನ್ನೋ ಕಾರಣಕ್ಕೆ ಕಿರುಕುಳ ಕೊಡ್ತಾ ಕಾರಣಕ್ಕಾಗಿ ಇವರೆಲ್ಲ ಕೂಡ ಪ್ಲಾನ್ ಮಾಡಿ ಈತನನ್ನ ಹತ್ಯೆ ಕೂಡ ಮಾಡಿರುವಂತದ್ದು. ಯಾವಾಗ ಇವರು ಪ್ಲಾನ್ ಮಾಡ್ಕೊಂಡು 12ನೇ ತಾರೀಕು ಏನ್ ಮಿಸ್ಸಿಂಗ್ ಆಗದ ನಂತರದಲ್ಲಿ ಈತನನ್ನ ಒಂದು ರಿಡ್ಜ್ ಕಾರಿನಲ್ಲಿ ಕಲಬುರಗಿ ನಗರದ ಕೃಷ್ಣ ಅನ್ನುವಂತ ಸ್ಮಶಾನ ಭೂಮಿಗೆ ಅಲ್ಲಿಗೆ ಕರೆದುಕೊಂಡು ಹೋಗಿ ಅಲ್ಲಿಗೆ ಕಿಡ್ನಾಪ್ ಮಾಡಿ ಅಲ್ಲಿ ಈತನ ಮರ್ಮಾಂಗಕ್ಕೂ ಕೂಡ ಹಲ್ಲೆ ಮಾಡಿ ಮಾರಕಾಸ್ತ್ರದಿಂದ ಹೊಡೆದು ಕೊಲೆ ಮಾಡಿರ್ತಾರೆ. ಕೊಲೆ ಮಾಡಿದ ನಂತರದಲ್ಲಿ ಈತನ ಶವವನ್ನ ಮುಚ್ಚಿ ಹಾಕಿ ನಾಶಪಡಿಸೋದಕ್ಕಾಗಿ ಈತನ ರಾಘವೇಂದ್ರನ ಮೃತದೇಹವನ್ನ ಸ್ವತಃ ಅಶ್ವಿನಿ, ಗುರುರಾಜ್ ಮತ್ತೆ ಲಕ್ಷ್ಮೀಕಾಂತ್ ಈ 3 ಸೇರಿಕೊಂಡು ರಿಚ್ ಕಾರ್ನಲ್ಲಿ ಹಾಕಿಕೊಂಡು ಇಲ್ಲಿಂದ ಕಲಬುರಗಿಯಿಂದ ನೇರವಾಗಿ ರಾಯಚೂರು ಕಡೆಗೆ ಹೋಗ್ತಾರೆ. ರಾಯಚೂರಿನ ಶಕ್ತಿ ನಗರದ ಬಳಿ ಇರತಕ್ಕಂತ ಭೀಮಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರ್ತಕ್ಕಂಥ ದೊಡ್ಡ ಬ್ರಿಡ್ಜ್ ಏನಿದೆ ಆ ಬ್ರಿಡ್ಜ್ ಮೇಲಿಂದ ಈತನ ಶವವನ್ನ ಬಿಸಾಕ್ತಾರೆ. ಬಿಸಾಕಿದ ನಂತರ ನದಿಯಲ್ಲಿ ಮುಳುಗಿ ಹೋದ ನಂತರ 2 ದಿನದ ನಂತರದಲ್ಲಿ ಮಾರ್ಚ್ 14-15ನೇ ತಾರೀಕು ಅಲ್ಲಿ ಬಾಡಿ ಪತ್ತೆ ಆಗುತ್ತೆ. ಆದ್ರೂ ಕೂಡ ಇಲ್ಲಿ ಮಿಸ್ಸಿಂಗ್ ಕೇಸ್ ಕಂಪ್ಲೇಂಟ್ ಆಗದೇ ಇರೋ ಕಾರಣಕ್ಕೆ ಗೊತ್ತಾಗಿರಲಿಲ್ಲ. ಯಾವಾಗ ಗಂಡ ಮನೆಗೆ ಬರದೇ ಇರೋ ಕಾರಣಕ್ಕಾಗಿ ಆಕೆಯ ಪತ್ನಿ ಅಂದ್ರೆ ರಾಘವೇಂದ್ರನ ಪತ್ನಿ ಸುರೇಖಾ ಏನಿದ್ದಾಳೆ ಈಕೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡ್ತಾರೆ. 25/5/2020 ಕಳೆದ ತಿಂಗಳು ಈಕೆ ಮೇ ತಿಂಗಳಲ್ಲಿ ಈಕೆಯನ್ನು ಮಿಸ್ಸಿಂಗ್ ಕೇಸ್ ದಾಖಲು ಮಾಡಿದ ನಂತರದಲ್ಲಿ ಸ್ಟೇಷನ್ ಬಜಾರ್ ಠಾಣೆ ಪೊಲೀಸರು ಒಂದು ತಂಡ ರಚನೆ ಮಾಡಿಕೊಂಡು
ಟೆಕ್ನಿಕಲ್ ಆಧಾರದ ಮೊಬೈಲ್ಗಳ ನೆಟ್ವರ್ಕ್ಗಳನ್ನ ಲೊಕೇಶನ್ ಅನ್ನ ಟ್ರ್ಯಾಕ್ ಮಾಡಿ ಈ ಆರೋಪಿಗಳನ್ನ ಸದ್ಯಕ್ಕೆ ಬಂಧನ ಮಾಡಿರುವಂತ ಸ್ಟೇಟ್ ರೇಣುಕಾಸ್ವಾಮಿಯನ್ನು ಹತ್ಯೆ ಆಗಿತ್ತು. ಅದೇ ಮಾದರಿಯಲ್ಲಿ ಈ ಒಂದು ಹತ್ಯೆ ಕೂಡ ನಡೆದಿರುವ ಸದ್ಯಕ್ಕೆ ಸ್ಟೇಷನ್ ಬಜಾರ್ ಠಾಣೆ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿ ಗುರುರಾಜ್, ಅಶ್ವಿನಿ ಮತ್ತು ಲಕ್ಷ್ಮೀಕಾಂತ್ ಮೂರನ್ನು ಕೂಡ ಬಂಧಿಸಿ ಜೈಲಿಗಟ್ಟಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಬಜರಂಗಿ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.